ಕೀರ್ತಿ ಅವರೇ, ನೇರವಾದ ಪ್ರಶ್ನೆಯಿಂದಲೇ ಪ್ರಾರಂಭ ಮಾಡ್ತೀನಿ. ಹೂ ಇಸ್ ಕೀರ್ತಿ? ಧರ್ಮಸ್ಥಳದ ಪರವಾಗಿ ಇಷ್ಟೊಂದು ಗಟ್ಟಿಯಾಗಿ ಮಾತನಾಡಲಿಕ್ಕೆ ಕೀರ್ತಿಗೆ ಅಧಿಕಾರ ಕೊಟ್ಟವ್ರು ಯಾರು, ಅಥವಾ ದುಡ್ಡು ಕೊಡ್ತಿರೋರು ಯಾರು? ಧರ್ಮಾಧಿಕಾರಿಗಳು ಅಥವಾ ಅವರ ಕುಟುಂಬಸ್ಥರು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಾ ಇರೋ ಕೀರ್ತಿಗೆ ಅವರ ಬಳಿ ಇರುವ ಸಾಕ್ಷ್ಯ ಏನು? ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ತಪ್ಪು ಮಾಡಿದ್ರೆ ಸಾಕ್ಷಿ ಬೇಕು, ತಪ್ಪು ಮಾಡದೇ ಇದ್ರೆ ಸಾಕ್ಷಿ ಹಾಕ್ಬೇಕು. ತಪ್ಪೇ ಮಾಡಿಲ್ಲ ಅಂದಮೇಲೆ ಅದಕ್ಕೆ ಏನು ಸಾಕ್ಷಿ ಹುಡುಕ್ತೀರಾ? ಯಾವನಾದ್ರೂ ಒಬ್ಬ ತಪ್ಪು ಮಾಡಿದ್ರೆ, ನೋಡಪ್ಪ ಅವ್ನು ತಪ್ಪು ಮಾಡೋದಕ್ಕೆ ಸಾಕ್ಷಿ ಇದೆ, ಈ ಟೈಮಲ್ಲಿ ಅವನಲ್ಲಿ ಬಂದಿದ್ದ, ಇದಕ್ಕೆ CCTV ಫುಟೇಜ್ ಇದೆ, ಹಿಂಗೇನೋ ಆಗಿದೆ, ಮತ್ತೊಂದೇನೋ ಆಗಿದೆ. ತಪ್ಪು ಮಾಡದೇ ಇದ್ದಕ್ಕೆ ಎಲ್ಲಿಂದ ಕೊಡ್ತೀರಿ ಸಾಕ್ಷಿನ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ನಿಮ್ಗೆ ಅಷ್ಟೊಂದು ನಂಬಿಕೆ? ಈಗ ನಾನು ಪ್ರತಿಯೊಂದನ್ನು ಸಹಿತ ಆನ್ ರೆಕಾರ್ಡ್ಸ್ ಆನ್ ಪೇಪರ್ಸ್ ಮಾತಾಡ್ತಾ ಇದ್ದೀನಿ. ಯಾವುದನ್ನು ಸಹಿತ ನಾನು ಕಲ್ಪಿಸ್ಕೊಂಡು ಹಂಗೆ ಅನ್ನಿಸ್ತು, ನನ್ನ ಮನ್ಸಿಗೆ ಬಂತು, ನನಗೆ ಅಣ್ಣಪ್ಪ ಸ್ವಾಮಿ ಹೇಳಿದ್ರು ಅಂತ ನಾವು ಮಾತಾಡ್ತಾ ಇಲ್ಲ. ಬನ್ನಿ 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 ಬನ್ನಿ, ಬಾ 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 ಬಾ, ಒಡರೆ ಒಡರೆ. ನಾನೇನು ಮಾತಾಡ್ತಾ ಇದ್ದೀನಿ? ಆಸ್ ಪರ್ ರೆಕಾರ್ಡ್ಸ್ ಕಾನೂನು ಏನು ಹೇಳುತ್ತೆ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಏನು ಹೇಳುತ್ತೋ ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಅದನ್ನು ಹೊರತುಪಡಿಸಿದ್ರೆ ಎಲ್ಲೂ ಸಹಿತ ಯಾವುದನ್ನು ಟೀಕೆ ಮಾಡ್ತಾ ಇಲ್ಲ. ಈ ಕ್ಷಣಕ್ಕೂ ನಮ್ದು ಏನು ವಾದ? ಹೌದಪ್ಪ, ಸೌಜನ್ಯ ನ್ಯಾಯ ಬೇಕು. ಯಾರ ಹತ್ರ ಇದೆ ಸಾಕ್ಷಿ? ಯಾರು ಕೊಡ್ಬೇಕು ಅದನ್ನ ಕೊಡ್ಸಿ. ಅವ್ರ ವಿರುದ್ಧ ಇದ್ರೆ ಅವ್ರ ವಿರುದ್ಧನೇ ಕೊಡಿ, ಗಲ್ಲಿಗೇರ್ಸೋ ತನಕ ಬಿಡೋದ್ ಬೇಡ. ಇಷ್ಟು ದಿನ ನಂಬಿಸ್ಬಿಡಿದೀರಾ, ಯಾಮಾರಿಸಿದೀರಾ. ನೀವು ಮಾಡಿರೋ ತಪ್ಪಿಗೆಲ್ಲ ನೋಡಿ ಅಲ್ಲಿ ಸಾಕ್ಷಿ ಇಟ್ಕೊಂಡಿದ್ದಾರೆ ಅವರು, ಹೋಗ್ರಿ ಗಲ್ಲಿಗೆ ನೀವು ಅಂತ. ನಮ್ಮ ಭಾವನೆಗಳಿಗೆ ಧಕ್ಕೆ ತಂದ್ರಿ ನೀವು ಅಂತ ಅಷ್ಟೇ ಕೇಳ್ತಾರೆ. ನಾವೆಲ್ಲ ಹೇಳ್ತೀವಿ ಜಸ್ಟಿಸ್ ಫಾರ್ ಸೌಜನ್ಯ ಬಿಟ್ಟು ಬೇರೆ ಹ್ಯಾಶ್ಟ್ಯಾಗ್ ಅಲ್ಲಿ ಎಲ್ಲಿದ್ದೀವಿ ನಾವು? ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವವರು ಧರ್ಮಸ್ಥಳದ ಪರವಾಗಿ ನಿಲ್ಲಬಾರ್ದು, ಸೌಜನ್ಯಕ್ಕೆ ನ್ಯಾಯ ಕೇಳೋರು ಧರ್ಮಾಧಿಕಾರಿಯನ್ನ ಸಮರ್ಥನೆ ಮಾಡ್ಕೊಳ್ಬಾರ್ದು, ಹೀಗೆ ಅಲ್ವಾ ವಾದ ನಡೀತಿರೋದು? ವಾದ ಅಯ್ಯೋ ನಿಜ 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 ಹಂಗಿದೆ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಪೂರ್ವಾಗ್ರಹ ಪೀಡಿತವಾಗಿ ನಾನು ಅವ್ರನ್ನ ವಿರೋಧಿಸಬೇಕು ಅನ್ನೋ ಭರದಲ್ಲಿ ನಿಂತ್ಕೊಂಡ್ಬಿಟ್ರೆ ಸೌಜನ್ಯ ಪರ ಇದ್ದವರು ದೇವಸ್ಥಾನದ ಪರ ಇರಬಾರ್ದು ಅಂತ ಬರುತ್ತೆ. ನಾವು ದೇವಸ್ಥಾನದ ಪರವೂ ಇದ್ದೇವೆ, ಸೌಜನ್ಯ ಪರವೂ ಇದ್ದೇವೆ. ಏನ್ ತಪ್ಪು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಏನ್ ತಪ್ಪು? ಯಾಕಿದೆ ಧರ್ಮಸ್ಥಳದವ್ರೆ ಅಲ್ವಾ, CID ಕೊಡಿ, ಅದನ್ನ CBI ಕೊಡಿ ಅಂತ ಲೆಟರ್ ಬರ್ದಿದ್ದು. ಏನ್ ತಪ್ಪು ಹಂಗಾದ್ರೆ? ಅವ್ರ ವಿರುದ್ಧನೇ CBI ಬರ್ದ್ರ ಲೆಟರು? ಧರ್ಮಸ್ಥಳದ ಪರವೂ ಇದ್ದು ಸೌಜನ್ಯ ಪರ ಇರಬಾರ್ದು ಅಂತ ಹೇಳಿದವ್ರು ಯಾರು? ಆ ಶರ ಬರ್ದವ್ರು ಯಾರು? ಹೇಗಿತ್ತೆ ನಾನು? ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ನಮ್ಮ ಕಾವಂದ್ರನ್ನ ಆರಾಧಿಸ್ತೇವೆ, ಸೌಜನ್ಯಕ್ಕೆ ನ್ಯಾಯ ಕೇಳ್ತೇವೆ. ಏನ್ ತಪ್ಪು? ಹೌದ್ರಿ, ಬೇಕು. ಹೆಣ್ಮಗು 12 ವರ್ಷದಿಂದ ಜೋಬಲ್ಲಿದೆ, ಮೊಬೈಲಲ್ಲಿದೆ, ಮನೇಲಿ ಇಟ್ಟಿದ್ದೀನಿ, ಡಾಕ್ಯುಮೆಂಟ್ಸ್ ರೆಡಿ ಇದೆ, 3 ನಿಮಿಷದ ವಿಡಿಯೋ ಇದೆ, ಬಿಟ್ಟೆ ನಾನೀಗ, ಕೊಟ್ಟೆ ನಾನು ಇವಾಗ. ಯಾಕೆ ಇದೇ ರಿಪಬ್ಲಿಕ್ ಕನ್ನಡ ಚಾಲೆಂಜ್ ಮಾಡಿರಲಿಲ್ವಾ ಗಿರೀಶ್ ಮಠನವರು? ಮಾಡಿದ್ರೋ ಇಲ್ಲೋ? ನಾಳೆ ನಿಮ್ಮ ವೇದಿಕೆಗೆ ಬಂದು ನಾನು ಎಲ್ಲ ಸಾಕ್ಷಿಗಳನ್ನು ಕೊಡ್ತೀನಿ ಅಂತ ಕೊಟ್ರ ಇಸ್ಕೊಂಡಿದ್ದೀರಾ ನೀವು ಸಾಕ್ಷಿನ? ಆ ಸಾಕ್ಷಿಗಳನ್ನು ಕೊಡ್ರಪ್ಪ, ಈಗಲಾದ್ರೂ ಕೊಡ್ರಪ್ಪ ಅಂತ ಕೇಳಿದ್ರೆ ಹೆಂಗ್ ನಾವು ಕೆಟ್ಟವರಾಗ್ಬಿಡ್ತೀವಿ? ಸಾಕ್ಷಿಗಳ ವಿಚಾರಕ್ಕೆ ಬರ್ತೀನಿ. ಆದ್ರೆ ಕಾವಂದರು ತಪ್ಪೇ ಮಾಡ್ತಿಲ್ಲ ಅನ್ನೋ ಕೀರ್ತಿ ಅವರಿಗೆ ಕಾವಂದರ ಮತ್ತೊಂದು ಮುಖ ಗೊತ್ತಿಲ್ಲ. ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅನ್ನಿಸ್ತದ. ಅವ್ರು ನೋಡಿರೋದು ಕೇವಲ ಧರ್ಮಾರ್ಥವಾಗಿ ಮಾಡ್ತಿರೋ ಕೆಲಸ, ಸಮಾಜಾರ್ಥವಾಗಿ ಮಾಡ್ತಿರೋ ಕೆಲಸ ಮಾತ್ರ. ಒಬ್ಬ ವ್ಯಕ್ತಿಗೆ ಇನ್ನೊಂದು ಮುಖ ಇರಬಾರ್ದು ಅಂತ ಇಲ್ಲ. ಕೀರ್ತಿ ಅವರು ಡೆಲಿಬ್ರೇಟ್ ಆಗಿ ಸಮಾಜದ ಮುಂದೆ ಇಡ್ತಾ ಇರೋದು ಕೇವಲ ಕೀರ್ತಿ ಅವರ ಗಮನದಲ್ಲಿ ಇರ್ತಕ್ಕಂತ ಕಾವಂದರ ಮುಖ ಮಾತ್ರ. ಯಾರು ನೋಡಿರೋದು ಇನ್ನೊಂದು ಮುಖನ? ಅಲ್ಲಿ ಜನ ನೋಡಿದಾರಂತೆ, ಯಾರು ಮಾತಾಡ್ತಾರಂತೆ, ಸೌಜನ್ಯ ಅವ್ರ ತಾಯಿ ನೋಡಿದಾರಂತೆ, ಅನನ್ಯ ಭಟ್ ಅವ್ರ ತಾಯಿ ನೋಡಿದಾರಂತೆ, ಪದ್ಮಲತಾ ಅವ್ರ ಪ್ರಕರಣ ಏನಂತೆ, ಆನೆ ಮಾವುತನ್ ಪ್ರಕರಣ ಏನಂತೆ, ಎಲ್ಲದನ್ನೂ ಮಾತಾಡೋಣ ಇವತ್ತು. ಅದಲ್ಲ, ಪ್ರತಿಯೊಂದಕ್ಕೂ ಇವತ್ತು ಒಂದು ಕ್ಲಾರಿಫಿಕೇಶನ್ ಕೊಟ್ಟೆ ಹೋಗೋಣ, ಅದಲ್ಲ. ಬಟ್ ಯಾರು ನೋಡಿರೋದಂತೆ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬರೀ ಬಾಯಲ್ಲಿ ಭಾಷಣ, ಬೋಳೆ 16 ವರ್ಷದ ಹುಡುಗಿ ಬೇಕಂತೆ, ಹಂಗ್ ಬೇಕಂತೆ, ಹಿಂಗ್ ಬೇಕಂತೆ. ಆಯ್ತು, ಅದಕ್ಕೆ ಸಾಕ್ಷಿ ಅಲ್ಲಪ್ಪ. ಅದಕ್ಕೆ ಯಾವ ಗ್ಯಾರಂಟಿ ಮೇಲೆ ಮಾತಾಡ್ತಾ ಇದೀಯಪ್ಪ? ನಿನಗೊಂದು ಸೆನ್ಸ್ ಬೇಡ ತಲೆಯಲ್ಲಿ ಏನ್ ಮಾತಾಡ್ತಾ ಇದೀಯ ಅಂತ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಸುಮ್ಮನೆ ನನಗೆ ಬರುತ್ತೆ ಬಾಯಲ್ಲಿ, ನಾನು ಯೋಚನೆ ಮಾಡ್ತೀನಿ, ರಾತ್ರಿ ಕುತ್ಕೊಂಡು ಸ್ಕ್ರಿಪ್ಟ್ ಬರೀತೀನಿ, ಬೆಳಗ್ಗೆ ಎದ್ದು ಹೇಳ್ತೀನಿ. ಹಂಗೆ ವರ್ಕ್ ಆಗಲ್ಲ. ನೀನು ಏನು ಮಾತಾಡಿದ್ರು ಅದಕ್ಕೊಂದು ಪೇಪರ್ಸ್ ಇರಬೇಕು, ಒಂದು ರೆಕಾರ್ಡ್ಸ್ ಇರಬೇಕು, ಒಂದು ಸಾಕ್ಷಿ ಇರಬೇಕು. ಏನೂ ಇಲ್ಲ, ನನ್ನ ಬಾಯಲ್ಲಿ ಬರುತ್ತೆ, ನನ್ನ ಯೋಚನೆ ಬರುತ್ತೆ, ನಾನು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದನ್ನು ಕೇಳಿಸ್ಕೋಬೇಕು. ಯಾಕೆ ಕೇಳಿಸ್ಕೋಬೇಕು? ಕತ್ತೆ ಬಾಲ ಕುದುರೆ ಜುಟ್ಟು, ಕತ್ತೆ ಬಾಲ ಕುದುರೆ ಜುಟ್ಟು. ಅವ್ರು ಮಾತಾಡೋದಕ್ಕೆ 12 ವರ್ಷದಲ್ಲಿ ಯಾವುದಾದ್ರೂ ಒಂದಕ್ಕೆ ಸಾಕ್ಷಿ ಕೊಟ್ಟಿದ್ರೆ, ಹೌದಪ್ಪ ಇವ್ರು ಸಾಕ್ಷಿ ಇಟ್ಕೊಂಡು ಮಾತಾಡ್ತಾರೆ, ಇವ್ರು ಪ್ರೂಫ್ ಇಟ್ಕೊಂಡು ಮಾತಾಡ್ತಾರೆ, ಇವ್ರ ಹತ್ರ ವಿಷಯ ಇದೆ, ಇವ್ರಿಗೆ ನಿಜವಾಗಿಯೂ ಸೌಜನ್ಯಾಗಿ ನ್ಯಾಯ ಕೊಡಿಸುವ ಉದ್ದೇಶ ಇದೆ. ಎಲ್ಲಿದೆ? ವರ್ಡಿಕ್ಟ್ ಬಂದಾಗಿಂದ ಹಿಡ್ಕೊಂಡು ಉಚ್ತಾನೇ ಇದ್ದಾರೆ. ಕೋರ್ಟ್ಗೆ ಇವತ್ತಿನ ತನಕ ನಿಶ್ಚಲ್ ಜನ ಹೆಸರೇ ಸೇರಿಸಿಲ್ಲ ಇವರು. ಸುಳ್ಳು
ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕುಗಿರಿ ಸರ್. ಇನ್ನೇನು ಹೇಳ್ತಾರೆ, ಅವರು ಫೇಕ್ ವೀಸಾ ಕೊಟ್ಟರು, ಫೇಕ್ ಪಾಸ್ಪೋರ್ಟ್ ಕೊಟ್ಟರು, ಫೇಕ್ ಸೀಲ್ ಕೊಟ್ಟರು ಅಂತ. ಡಾಕ್ಯುಮೆಂಟ್ಸ್ ಅಷ್ಟರಲ್ಲೂ ಹುಡುಕ್ತೀನಿ, ಎಲ್ಲಾದ್ರೂ ಒಂದ್ ಕಡೆ ನಿಶ್ಚಲ್ ಜೈನ್ ಹೆಸರು ಸೇರಿಸಿದ್ರ ಅಂದ್ರೆ ಕಂಪ್ಲೇಂಟ್ ಕಾಪಿಲೂ ಇಲ್ಲ, ಕೋರ್ಟಲ್ಲೂ ಇಲ್ಲ. ಮತ್ತೆ ಯಾಕೆ ಹೊರಗಡೆ ಬಂದು ಮೀಡಿಯಾದಲ್ಲೊಂದು, ಸೋಷಿಯಲ್ ಮೀಡಿಯಾಲೊಂದು, ಕೋರ್ಟಲ್ಲೊಂದು? ಯಾಕೆ ಆ ಸ್ಟ್ಯಾಂಡರ್ಡ್ಸ್, ಡಬಲ್ ಸ್ಟ್ಯಾಂಡರ್ಡ್ಸ್ ಯಾಕೆ ಅಂತ ಗೊತ್ತು, ಎಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ ಇದೆಯಾ? ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾ ಇದ್ದೀರಾ, ಕೋರ್ಟಲ್ಲೂ ಅದೇ ಚಾಲೆಂಜ್ ಮಾಡಬೇಕು. ಸೇರಿಸ್ರಿ ನಿಶ್ಚಲ್ ಜೈನ್ ಹೆಸರನ್ನ ಅಂತ. ಯಾಕೆ ಸೇರಿಸಲ್ಲ? ಗೊತ್ತವ್ರಿಗೆ, ಓ ಇಲ್ಲ ಅದು ಒರಿಜಿನಲ್ ಡಾಕ್ಯುಮೆಂಟ್ಸು, ಅಪ್ಪಿ ಸೇರಿಸಿದ್ರೆ ನಮಗದು ಬ್ಯಾಕ್ ಫೈರ್ ಆಗುತ್ತೆ ಅಂತ. ಬಟ್ ಜನಗಳಿಗೆ ಪಾಪ ನಂಬೋರಿಗೆ ನಂಬಿಸ್ತಾನೆ ಇರೋದು ನಿಶ್ಚಲ್ ಜೈನ್ ಯಾಕೆ ಬೇಕು ಅಂತ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮೊಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ನಿಶ್ಚಲ್ ಜೈನ್ ಅವರು ತಪ್ಪೇ ಮಾಡಿಲ್ಲ ಅನ್ನೋದಕ್ಕೆ ಕೀರ್ತಿ ಅವರು ಯಾರು? ಈಗ ತನಿಖೆ ನಡೆಸ್ತಾ ಇರುವ SIT ಅಧಿಕಾರಿಗಳ PR ಅಥವಾ ಹಿಂದೆ ತನಿಖೆ ನಡೆಸಿದ CBIನ ಮಾಹಿತಿದಾರರ ಅಥವಾ ಕೋರ್ಟ್ನಲ್ಲಿ ಕೂತು ವಾದ ಮಾಡಿದ ವಕೀಲರ ಅಥವಾ ತೀರ್ಪು ನೀಡಿದ ಜಡ್ಜ? ಯಾರು ಕೀರ್ತಿ ಅವರು? ಕೀರ್ತಿ ಅವರು ಹೇಳಿದ್ದನ್ನು ಯಾಕೆ ನಂಬಬೇಕು? ಈಗ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಆ ತರದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಕೂತವ್ರು ಯಾರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಆದ್ರೆ ನಾನು ಒಬ್ಬ ಪತ್ರಕರ್ತನಾಗಿ 17 ವರ್ಷ ಕೆಲಸ ಮಾಡಿದ್ದೀನಿ. ನನಗೂ ಈ ಸ್ಟೋರಿ ಆಗಬೇಕಾದ್ರೆ 2012ರಲ್ಲಿ ನಾನು ಒಂದು ಪ್ರತಿಷ್ಠಿತ ಚಾನಲ್ ಕೆಲಸ ಮಾಡ್ತಾ ಇದ್ದೆ. ನಾನು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲದೆ ಇರ್ಬೋದು, ಬಟ್ ನಾನೊಂದು ಪ್ರತಿಷ್ಠಿತ ಚಾನಲ್ ಕೆಲಸ ಮಾಡ್ತಾ ಇದ್ದೆ. ನನ್ನ ಜೊತೆ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಫ್ರೆಂಡು ಆನ್ ಗ್ರೌಂಡ್ ಹೋಗಿ ಇದು ರಿಪೋರ್ಟ್ಸ್ ತಗೊಂಡ್ಬಂದಿದ್ದ, ವಿಡಿಯೋಸ್ ತಗೊಂಡ್ಬಂದಿದ್ದ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು ಕುತೂಹಲದಿಂದ ಅದನ್ನೆಲ್ಲ ನೋಡಿದ್ದೆ. ಸೊ ಅದಾದ್ಮೇಲೆ ಯಾವ ವರ್ಡಿಕ್ಟ್ ಬರೋ ತನಕ ನಾವು ಮಾಡಿಲ್ಲ. ಅಂಡರ್ ಟ್ರಯಲ್ ನಾವು ಮಾತಾಡಬಾರ್ದು ಅಂತಾನೆ ಇರ್ತೀವಿ. ಈ ಸಲಿಯೂ ಸಹಿತ ನಾವು ಮಾತಾಡಬಾರ್ದು. ಓಕೆ, SIT ಕೊಡ್ತಾ ಇದಾರೆ, ಕೊಡ್ಲಿ, ಏನ್ ಮಾಡ್ತಾರೆ ಮಾಡ್ಲಿ, ಏನ್ ವರದಿ ಬರುತ್ತೆ ನೋಡೋಣ, ಬಂದ ಮೇಲೆ ಮಾತಾಡೋಣ ಅಂದ್ರೆ ಅಷ್ಟೊಳಗಡೆನೆ ವರ್ಡಿಕ್ಟ್. ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ, ಮುಗಿಸ್ಬಿಡೋಣ. ಇವರೇ ಮಾಡಿದ್ದು, ಹಿಂಗೆ ಮಾಡಿದ್ದು, ಇಷ್ಟೊತ್ತಿಗೆ ಮಾಡಿದ್ದು, ಇಲ್ಲೇ ಮಾಡಿದ್ದು. ಸರಿಯಪ್ಪ, ಇದಕ್ಕೆಲ್ಲಾದ್ರೂ ಸಾಕ್ಷಿ ವಿಡಿಯೋಸ್ ಪೂರ್ತಿ ಇದೆಯಾ? ಇಲ್ಲ. ಎಲ್ಲಾದ್ರೂ ಒಂದು ಪೇಪರ್ ಕಟಿಂಗ್ಸ್ ಇದೆಯಾ? ಇಲ್ಲ. ನಾನು ಹೇಳ್ತೀನಿ, ನೀವು ಕೇಳ್ಬೇಕು ಕತೆನ. ಸರಿ ಆಯ್ತು, ಇಷ್ಟೊಂದು ಅಥೆಂಟಿಕ್ ಆಗಿ ಹೇಳ್ತಿದ್ದಾರೆ ಅಂತಂದ್ರೆ ವಿಷಯ ಏನೋ ಇರಬೇಕು ಅಂತೇಳಿ ಆರಂಭದಲ್ಲಿ ಹೋಗ್ಬಿಟ್ಟು ಡಿಸ್ಕ್ಲೇಮರ್ ನೋಡಿದ್ರೆ ನಾನು ಯಾವ ವಿಕ್ಟಿಮ್ನು ಮಾತಾಡ್ಸಿಲ್ಲ, ಯಾವ ಸಾಕ್ಷಿಯನ್ನು ನೀನ್ 7 ಮೀನ್ರಿ ಆದ್ರೆ ನಾನು 14 ಮೀನ್ರಿ ಭೇಟಿ ಮಾಡಿಲ್ಲ, ಯಾವ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ. ಜನ ಏನ್ ಮಾತಾಡ್ತಾ ಇದ್ದಾರೋ ಅದನ್ನ ಕೇಳಿಸ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಜನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ನ್ಯಾಯ ಸಿಗಬೇಕು. ಹೆಂಗ್ ಸಿಗುತ್ತೆ? ಡಿಸ್ಕ್ಲೇಮರ್ ಇಷ್ಟಿಷ್ಟುದ್ದ ಭಾಷಣಗಳನ್ನ 37 ನಿಮಿಷ ಮಾಡ್ಬೇಕಾದ್ರೆ ಡಿಸ್ಕ್ಲೇಮರ್ನ ಒಂದು ದೊಡ್ಡದಾಗಿ ಕನ್ನಡದಲ್ಲಿ ಹಾಕ್ಬೇಕಲ್ವ? ಅದನ್ನ ಸಣ್ಣದಾಗ 5 ಸೆಕೆಂಡ್ ಹಾಕ್ಬಿಟ್ಟು ನಾನು ಯಾರನ್ನೂ ಮಾತಾಡ್ಸಿಲ್ಲ, ನಂಗೆ ಯಾರು ಗೊತ್ತಿಲ್ಲ, ಯಾರ ಜೊತೆಲೂ ನಾನು ಚರ್ಚೆ ಮಾಡಿಲ್ಲ, ಲೀಗಲ್ ಒಪಿನಿಯನ್ನೇ ತಗೊಂಡಿಲ್ಲ ನಾನು. ಬಟ್ ವಿಡಿಯೋ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ. ಹೆಂಗಾಗುತ್ತೆ? ಕೀರ್ತಿಯವ್ರ ಸಮರ ಇರೋದು ನಿಜವಾಗ್ಲೂ ಕೂಡ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡ್ತಿರುವವರ ವಿರುದ್ಧನ ಅಥವಾ AI ವಿಡಿಯೋ ಮಾಡ್ಕೊಂಡು ವ್ಯೂಸ್ ನ ತಗೊಳ್ತಾ ಇರುವವರ ವಿರುದ್ಧನ? ಅವ್ರು ವ್ಯೂಸ್ ತಗೊಳ್ಳಿ ಬಿಡ್ಲಿ, ಅದು ಅವ್ರ ಇಷ್ಟ. ಅದು AI ವಿಡಿಯೋ ಏನು ಬರೀ ಧರ್ಮಸ್ಥಳದ ವಿಚಾರದಲ್ಲ, ಈ ಮುಂಚೆನೂ AI ವಿಡಿಯೋನೇ ಮಾಡ್ತಾ ಇದ್ದಿದ್ದು. ನಂದೇನ್ ಪ್ರಶ್ನೆ, ನೀವೇನು ಅಪವಾದ ಮಾಡ್ತಾ ಇದ್ದೀರಿ, ಏನು ಆರೋಪ ಮಾಡ್ತಿದ್ದೀರಿ, ಅದಕ್ಕೆ ಸಾಕ್ಷಿಗಳಿದೆಯಾ ನಿಮ್ಮ ಹತ್ರ? ಸಾಕ್ಷಿಗಳನ್ನ ಎದುರುಗಡೆ ಮಾತಾಡಿ. ನಾನು ಹೇಳ್ತಾ ಇರೋದು ಒನ್ ಸೈಡೆಡ್. ಅವ್ರು ಮಾತ್ರ ಮಾತಾಡಬೇಕು, ನಾವು ಮಾತಾಡಬಾರ್ದು ಅಂದ್ರೆ ಹೆಂಗಾಗುತ್ತೆ? ಹೆಂಗ್ ಐಡೆಂಟಿಫೈ ಮಾಡ್ತಾರೆ ಗಲಾಟೆ ಮಾಡಕ್ಕೆ? ಈಗ ಐಡೆಂಟಿಫೈ ಮಾಡಿದ್ರೆ ಗಲಾಟೆ ಮಾಡಿ ನೋಡಿ ಸರ್, ಮಾಡಿ ಏನ್ ತಪ್ಪೇನ್ ಮಾಡಿದ್ದಾರೆ? ಕೂಗ ತಪ್ಪ? ನನ್ನ ಕ್ಷೇತ್ರ ರೀ. ನನಗೆ 1 ವರ್ಷ ಇದ್ದಾಗ ನಮ್ಮಮ್ಮ ಅಲ್ಲೇ ಕರ್ಕೊಂಡು ಹೋಗಿ ನನಗೆ ಮುಡಿ ಕೊಡ್ಸಿದ್ರು. ನಮ್ಮ ಅಪ್ಪ ಅಮ್ಮನ ಮದುವೆ ಆಗಕ್ಕೆ ಮುಂಚೆ ಅದೇ ಧರ್ಮಸ್ಥಳದಿಂದ ಮದುವೆ ಪತ್ರಿಕೆ ಅಲ್ಲಿ ಕಳಿಸಿ, ಮದುವೆ ಪತ್ರಿಕೆ ಅಲ್ಲಿ ನನಗೆ ಒಂದು ಶೀಲ್ಡ್ ಇದಾಗ ಬರುತ್ತೆ ಫ್ರೇಮ್ ಆಗಿ. ಇವತ್ತು ನಮ್ಮ ಮನೇಲಿದೆ. ಇವತ್ತಿಗೂ ನಮ್ಮ ಮನೇಲಿ ರತ್ನವರ್ಮ ಹೆಗಡೆ ಅವ್ರ ಫೋಟೋ ಇಟ್ಟಿದ್ವಿ ನಾವು. ನನಗೆ ನಂಬಿಕೆ ಇದೆ ರೀ ಆ ಕ್ಷೇತ್ರದ ಬಗ್ಗೆ, ನಾನು ನಂಬ್ತೀನಿ, ನಾನೊಬ್ಬ ಭಕ್ತನಾಗಿ ಮಾತಾಡ್ತೀನಿ. ತಪ್ಪೇನು ನಾನು ಡಿಫೈನ್ ಮಾಡ್ಕೊಂಡ್ರೆ? ಬೇಕೇನ್ರಿ ಕೊಡಲ್ಲ. ನೇರ ಇಲ್ಲಿ ಕುತ್ಕೊಂಡು ನಾವು ಕಾವಂದ್ರು ಅಂತ ಕರೆಯೋದನ್ನ ಕಾಮಂದ್ರು ಅಂತ ಕರೆದಾಗ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕೆ ನಾನು ಆ ಕ್ಷೇತ್ರದ ಭಕ್ತ. ನಾನು ಮಾತಾಡ್ತೀನಿ. ನೀವು ಪ್ರೂವ್ ಮಾಡೋದನ್ನ, ನೀನು ಪ್ರೂವ್ ಮಾಡಿದ್ದೆ ಆದ್ರೆ ಅವತ್ತು ನೀನು ಹೇಳಿದ್ದು ನಾನು ಕೇಳ್ತೀನಿ. ನಿನ್ ಜೊತೆಗೆ ನಾನು ಬಂದು ಬೀದಿಲಿ ಇಳಿದು ಗಲ್ಲಿಗೇರ್ಸೋ ತನಕ ಬಿಡೋದು ಬೇಡ ಅಂತ ನಾನು ಹೋರಾಟ ಮಾಡ್ತೀನಿ.